ಎಲ್ರಿಗೂ ನಮಸ್ತೆ. ನಾನು ಅನನ್ಯ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು ದೇವಸ್ಥಾನಕ್ಕೆ ಬಂದಿರೋ ಕಾರಣ ಇವತ್ತು ಶ್ರಾವಣದ ಫಸ್ಟ್ನೇ ವಾರ ಅಂತ. ಶ್ರಾವಣ ಶನಿವಾರ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ವಿ. ನಮ್ಮನೆ ಹತ್ರ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಮಹೇಶ್ವರಮ್ಮ ದೇವಸ್ಥಾನ ಅಂತ ಕೂಡ ಇದೆ, ಅಲ್ಲಿಗೂ ಹೋಗಿ ಬರೋಣ. ನೋಡಿ, ಇದೆ ಮಹೇಶ್ವರಮ್ಮ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಮಹೇಶ್ವರಮ್ಮ ದೇವಸ್ಥಾನ ಇರೋದು. ಈ ದೇವಸ್ಥಾನ ತುಂಬ ಜನ ನಂಬ್ತಾರೆ. ಈ ದೇವಸ್ಥಾನದಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಆಗಿದೆ. ಈ ದೇವರು ತುಂಬ ಪವರ್ಫುಲ್ ದೇವರು. ಈ ದೇವರಿಗೆ ವರ್ಷಕ್ಕೊಂದ್ಸಲ ಜಾತ್ರೆನೂ ಕೂಡ ಮಾಡ್ತಾರೆ. ಜಾತ್ರೆ 5-6 ದಿವಸ ಎಲ್ಲ ನಡೆಯುತ್ತೆ. ಜಾತ್ರೆ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. 5-6 ದಿವಸ ಎಲ್ಲ ಫುಲ್ಲು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಈ ದೇವ್ರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ. ಅದು ವರ್ಷಕ್ಕೊಂದೇ ಸಲ ಮಾಡೋದು. ಹಂಗೆ ಸರಿ ಅಂತ ಹೇಳಿ ಹಂಗೆ ದೇವಸ್ಥಾನದಿಂದ ಆಚೆ ಕೂಡ ಬಂದು ಮಳೆ ಬರೋ ಥರ ಆಗಿತ್ತು. ಆದರೂ ಸ್ವಲ್ಪ ಹನಿ ಬೀಳ್ತಾಯಿತ್ತು. ಹಂಗೆ ಇಲ್ಲೇ ಅದೇ ರೋಡಲ್ಲೇ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ತರಕಾರಿನ ತೊಗೊಳಕ್ಕೆ ಹೋಗ್ತಾಯಿದ್ವಿ. ಆದರೂ ಕೂಡ ಸ್ವಲ್ಪ ಹನಿ ಬೀಳ್ತಾನೆ ಇತ್ತು. ಪಾಪು ಕರ್ಕೊಂಡೋಗಿರೋದ್ರಿಂದ ಬೇಗ ಬಂದುಬಿಡೋಣ ಅಂತ ಹೇಳಿ ಬಂದುಬಿಟ್ವಿ. ಮನೆಗೆ ಬಂದರೂ ಕೂಡ ಹನಿ ಬೀಳ್ತಾನೆ ಇತ್ತು. ಆದರೂ ಬಂದು ಮನೆ ಫುಲ್ಲು ಮೋಡ ಎಲ್ಲ ಮುಚ್ಕೊಂಡು ಮಳೆ ಹನಿ ಬೀಳ್ತಾನೆ ಇತ್ತು. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಫ್ಲಿಪ್ಕಾರ್ಟಲ್ಲಿ ರಿಂಗ್ ಲೈಟ್ ಕೂಡ ಆರ್ಡ್ರ್ ಮಾಡಿದ್ದೆ. ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ರಿಂಗ್ ಲೈಟ್ ಇಲ್ದಲೆ ಯೂಟ್ಯೂಬ್ ವೀಡಿಯೋಸ್ನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ರಿಂಗ್ ಲೈಟ್ನ ಆರ್ಡ್ರ್ ಮಾಡಿದ್ದೆ ಅಲ್ವಾ, 1 ಡೇಗೆ ಎಲ್ಲ ಬಂದುಬಿಟ್ಟಿತ್ತು. 1 ಡೇ ಆರ್ಡ್ರ್ ಮಾಡಿದ್ವಿ. ಫ್ಲಿಪ್ಕಾರ್ಟಲ್ಲೆಲ್ಲ ಫಾಸ್ಟೆಸ್ಟ್ ಡೆಲಿವರಿ, ಬೇಗ ಬಂದುಬಿಡುತ್ತೆ. ಸೊ ಅನ್ಬಾಕ್ಸ್ ಮಾಡೋಣ ಅಂತೇಳಿ ಅನ್ಬಾಕ್ಸ್ ಮಾಡ್ತಾಯಿದ್ವಿ. ಅನ್ಬಾಕ್ಸ್ ಮಾಡಿ ರಿಂಗ್ ಲೈಟ್ನ ಎಲ್ಲ ನೋಡಿ ನನಗೆ ಸ್ಟ್ಯಾಂಡ್ ಎಲ್ಲ ಫಿಟ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಹಾಗೆ ರಿಂಗ್ ಲೈಟ್ನ ಎಲ್ಲ ಓಪನ್ ಮಾಡಿ ನೋಡಿ ಹಾಗೆ ಸ್ಟ್ಯಾಂಡಿಗೂ ಕೂಡ ಫಿಟ್ ಮಾಡೋಣ. ಕೊನೆಗೂ ರಿಂಗ್ ಲೈಟ್ನ ಫಿಕ್ಸ್ ಮಾಡಿದ್ವಿ. ಆ ನಟ್ಟು ಸ್ವಲ್ಪ ಲೂಸ್ ಆಗಿತ್ತು ಅನಿಸುತ್ತೆ, ಫಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಫಿಟ್ ಮಾಡಿ ಲಾಸ್ಟಲ್ಲಿ ಲೈಟ್ ಎಲ್ಲ ಹೆಂಗಿದೆ ಏನೋ ಅಂತ ನೋಡಿ ಚೆನ್ನಾಗೇ ಬಂದಿತ್ತು. ಫಾಸ್ಟೆಸ್ಟ್ ಡೆಲಿವರಿ ಮಾತ್ರ ಫ್ಲಿಪ್ಕಾರ್ಟಲ್ಲಿ ಐಟಮ್ ಕೂಡ ಚೆನ್ನಾಗಿ ಇರುತ್ತೆ. ಬಟ್ ನಾನು ಯಾವಾಗಲೂ ಮೀಶೋದಲ್ಲೇ ಆರ್ಡ್ರ್ ಮಾಡೋದು. ಮೀಶೋದಲ್ಲಿ ಫಾಸ್ಟೆಸ್ಟ್ ಡೆಲಿವರಿ ಇಲ್ಲದೆ ಇರೋದ್ರಿಂದ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. 1 ಡೇ ಎಲ್ಲ ಬಂದುಬಿಟ್ಟಿತ್ತು. ಆಮೇಲೆ ಫ್ರಿಡ್ಜ್ಗೆ ಸ್ವಲ್ಪ ಐಟಮ್ ಇಡೋಕ್ಕೆ ಬಾಕ್ಸ್ಗಳೆಲ್ಲ ಬೇಕಿತ್ತು. ಸೊ ಅದಕ್ಕಾಗಿ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ವಿಶಾಲ್ ಮಾರ್ಟಲ್ಲಿ ಬಾಕ್ಸ್ಗಳೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ವಿಶಾಲ್ ಮಾರ್ಟ್ಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ವಿಶಾಲ್ ಮಾರ್ಟ್ಗೆ ಹೋಗಿ ಬಾಕ್ಸ್ಗಳನ್ನೆಲ್ಲ ತೊಗೊಂಡು ಬಂದ್ವಿ. ಕಿಚನ್ ಮೇಕೋವರ್ ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಕ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನಿಮಗೂ ಕೂಡ ಯಾವುದಾದ್ರೂ ಬಾಕ್ಸ್ ಬೇಕು ಅಂದರೆ ವಿಶಾಲ್ ಮಾರ್ಟ್ಗೆ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಇತ್ತು ಅಲ್ಲೆಲ್ಲ ಪ್ರಾಡಕ್ಟ್ಸು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.